ನಮಸ್ತೆ ಫ್ರೆಂಡ್ಸ್, ಬಡವ್ರ ಮಕ್ಕಳಿಗೆ ಸಹಾಯ ಮಾಡೋಣ ಅಂತ ಹೇಳುವಾಗ ಸುಮಾರು 96% ಅಷ್ಟು ಎಲ್ಲರೂ ವೋಟ್ ಮಾಡಿದ್ದೀರಾ ಮಾಡೋಣ ಎಂಬುದಾಗಿ ನನಗೆ ಭಾಳ ಸಂತೋಷ ಆಯಿತು. ಮೊದಲನೇದಾಗಿ ವೋಟ್ ಮಾಡಿರುವಂಥ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸೊ ಇವತ್ತಿಂದ ನಾವು ಹೆಲ್ಪಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೆ ನಂಬಿಕೆ ಬರಬೇಕಲ್ವಾ, ಅದಕ್ಕೋಸ್ಕರ ಒಂದು ಚಿಕ್ಕ ವಿಡಿಯೋ ಹಾಕಿದ್ದೀನಿ. ಅದು ನೋಡಿಬಿಟ್ಟು ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅಂತ ನೀವೇ ಯೋಚನೆ ಮಾಡಿ ನೋಡಿ. ಅದಾದಮೇಲೆ ನಿಮ್ಮ ಕೈಲಿ ಆದರೆ ನೀವು ಹಣದ ಸಹಾಯ ನಮಗೆ ಮಾಡ್ಬೋದು. ಸೊ ಅದ್ರ ಮುಖಾಂತರ ನಾವು ಇನ್ನೂ ಹಲವಾರು ಮಕ್ಕಳಿಗೆ ಹೆಲ್ಪ್ ಮಾಡೋದಾಗಲಿ, ಕಷ್ಟದಲ್ಲಿರೋರಿಗೆ, ತೊಂದರೆಗಳಲ್ಲಿರೋರಿಗೆ ಸಹಾಯ ಮಾಡೋದಾಗಲಿ ನಾವು ಮಾಡ್ತೀವಿ. ಸೊ ಆದ್ದರಿಂದ ಇವತ್ತಿಂದ ಈ ಕೆಲಸ ಶುರು ಮಾಡಿದ್ದೀವಿ. ನಿಮ್ಮ ಕೈಲಾದಷ್ಟು ನೀವು ಸಪೋರ್ಟ್ ಮಾಡಿ. ನಿಮ್ಮ ಕೈಲಿ ಒಂದು ವೇಳೆ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರೀತಿ ನಮ್ಮೊಂದಿಗೆ ಇರಲಿ. ಸೊ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಚಾನಲು ತರ್ಲೆಕಾರ್ ಫ್ಯಾಮಿಲಿ ಅಂತ ನಾವು ಮಾಡಿದ್ದೀವಿ. ಇದಕ್ಕೆ ಮುಂಚೆ ಇದು NK ಸಾಂಗ್ಸ್ ಅಂತ ಇತ್ತು, ಅದನ್ನು ಇವಾಗ ನಾವು ತೆಗೆದುಬಿಟ್ಟು ತರ್ಲೆಕಾರ್ ಫ್ಯಾಮಿಲಿ ಅಂತ ಮಾಡಿದ್ದೀವಿ. ಇನ್ಮೇಲೆ ನಾವು ಪ್ರತಿಯೊಂದು ಈ ರೀತಿ ಹೆಲ್ಪ್ ಮಾಡುವಂಥ ವೀಡಿಯೋಗಳು, ಮತ್ತು ನಾವು ಕೋತಿಗಳಿಗೆ ಊಟ ಹಾಕಿದ್ದಾಗಲಿ ಆ ಥರ ವೀಡಿಯೋಗಳು, ಪ್ರತಿಯೊಂದು ಹೆಲ್ಪಿಂಗ್ ಎಲ್ಲ ಬಂದ್ಬಿಟ್ಟು ಇದೇ ಚಾನಲಲ್ಲೇ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಈ ಚಾನಲ್ನ ಕೂಡ ತರ್ಲೆಕಾರಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರೋ ನೀವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಒಂದು ಚಾನಲ್ಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಇರಲಿ. ನೀವು ಎಲ್ಲ ಯಾರೆಲ್ಲ ನೋಡ್ತಿರೋ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ನಿಮ್ಮ ಕೈಯಲ್ಲಿ ಒಂದು ವೇಳೆ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಹೆಲ್ಪ್ ಮಾಡುವಂಥ ವ್ಯಕ್ತಿಗಳಿಗೆ ನೀವು ಶೇರ್ ಮಾಡುವಾಗ ಅವರಿಂದ ಆದರೂ ನಮಗೆ ಸಹಾಯ ಬರುವಂಥದ್ದಾಗಿರ್ತದೆ. ಸ್ನೇಹಿತರೆ, ಇನ್ನೊಂದು ವಿಷಯ ಏನಂದರೆ, ನೀವು ತರ್ಲೆಕಾರ್ ಪೇಮೆಂಟು ವಿಡಿಯೋ ಮಾಡುವಾಗ ನಾವು ಕೆಲವೊಂದು ಕೋತಿಗಳಿಗೆ ಫೀಡ್ ಮಾಡಿದ್ದು ವಿಡಿಯೋ ಹಾಕಿದ್ವಿ. ಸೊ ಅದರಲ್ಲಿ ನಾನು ಕೇಳಿದ್ದೆ, ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ, ಕೆಲಸನ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ. ಸೊ ಆ ರೀತಿ ಕೇಳುವಾಗ ಸುಮಾರು ಜನ ಒಳ್ಳೆ ಕೆಲಸ ಕಂಟಿನ್ಯೂ ಮಾಡಿ, ಒಳ್ಳೆ ಕೆಲಸ ಕಂಟಿನ್ಯೂ ಮಾಡಿ ಅಂತ ತುಂಬ ಜನ ನಮಗೆ ಕಮೆಂಟ್ಗಳನ್ನ ಹಾಕಿದ್ರೆ. ಸೊ ಹಂಗಾಗಿ ಆ ಒಂದು ವಿಷಯ ಕೂಡ ನಾನು ನೆನಪು ಮಾಡಿಕೊಂಡು ಈ ಥರದ ಸೇವೆಗಳನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆದ್ದರಿಂದ ದಯವಿಟ್ಟು ಫಸ್ಟಲ್ಲಿ ಯಾವ ರೀತಿ ಕಮೆಂಟ್ಸು, ಲೈಕ್ಸ್ ಕೊಟ್ಟರು ಅದೇ ರೀತಿಯೇ ಈ ವಿಡಿಯೋಗೂ ನೀವು ಕೊಟ್ಟರೆ ನಾನು ಖಂಡಿತ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಒಂದು ವೇಳೆ ನಿಮ್ಮ ಒಂದು ಈ ಕೆಲಸ ಎಲ್ಲ ಬೇಡ, ನಮಗೆ ಆರಾಮಾಗಿ ನೀವು ತರ್ಲೆಕಾರ್ ವಿಡಿಯೋ ಮಾಡಿ ಅಂತ ನಿಮ್ಗೇನಾದ್ರು ಮನಸ್ಸಿಗೆ ಅನಿಸಿದ್ರೆ ಅವರು ಕೂಡ ಕಮೆಂಟ್ ಹಾಕಿ. ಸೊ ಅದೆರಡು ನಾವು ಲೆಕ್ಕ ಹಾಕಿ ಯೋಚನೆ ಮಾಡಿಬಿಟ್ಟು ಮಾಡಬೇಕಾ ಬೇಡವಾ ಅಂತ ಕೂಡ ನಾವು ನಿರ್ಧಾರ ಮಾಡ್ತೀವಿ.
ಸೊ ನೀವು ನೋಡ್ತಾ ಇರ್ಬೋದು, ಈ ತಾತಾಗೆ ನಾನು ಕಟಿಂಗು ಮಾಡೋವಾಗ ನನ್ನ ಕೈ ಕಾಲೆಲ್ಲ ನಡುಗ್ತಾ ಇದೆ. ಯಾಕಂದರೆ ನಾನು ಫಸ್ಟ್ ಟೈಮ್ ಕಟಿಂಗ್ ಮಾಡ್ತಾ ಇರೋದು. ಅದು ಹೆಂಗಿರುತ್ತೆ ಏನೋ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ಕಟಿಂಗ್ ಆದಮೇಲೆ ಚೆನ್ನಾಗಿ ಮಾಡಿದ್ದೀನಿ ಇಲ್ವಾ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇನ್ನೂ ಒಂದು ವಿಷಯ ಏನಂದರೆ, ಈ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಯಾಕಂದರೆ ಈ ಥರ ಕಾರ್ಯಗಳು ಇನ್ನೂ ಹೆಚ್ಚೆಚ್ಚಾಗಿ ಮಾಡಬೇಕಂತ ನಾನು ನಿರ್ಧಾರ ತಗೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಪ್ರೀತಿ ಇದ್ದರೆ ಮಾತ್ರನೇ ಇವೆಲ್ಲ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ. ಸೊ ಆದ್ದರಿಂದ ಈ ಒಂದು ಚಾನಲ್ ನಿಮ್ಮ ನೆನಪಿನಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು, ನಿಮ್ಮ ಶೇರು, ನಿಮ್ಮ ಲೈಕು, ನಿಮ್ಮ ಕಮೆಂಟು ಎಲ್ಲ ನಮ್ಮ ತರಲೆಕಾರಿಗೆ ಬರಲಿ ಅಂತ ಪ್ರೀತಿಯಿಂದ ನಾನು ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟು ಇನ್ನೊಂದರಲ್ಲಿ ಇನ್ನೊಂದು ಥರ ಕಂಟೆಂಟಲ್ಲಿ ಸಿಗೋಣ. ಥ್ಯಾಂಕ್ ಯು. Bye bye.